ಓಕೆ ಗೈಸ್, ಸೆವೆಂತ್ ಸ್ಟ್ಯಾಂಡರ್ಡ್ನವ್ರಿಗೆ ಈ ವಿಡಿಯೋದಲ್ಲಿ ನಾವೇನು ನೋಡೋಣ, ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ನೋಡೋಣ. ಸೊ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಇದು ಫಸ್ಟ್ ವಿಡಿಯೋ ಅಂತ ಅನಿಸುತ್ತೆ. ಓಕೆ, ಸೊ ಮೇಕ್ ಶೋರ್ ದ್ಯಾಟ್ ವಿಲ್ ಡೂ ದ ಬೆಸ್ಟ್ ಫಾರ್ ಯು. ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ ಇದು ಪಾಠ ಆನ್ಲೈನ್ ಕ್ಲಾಸಲ್ಲಿ ಮುಗಿದಿದೆ. ಬಟ್ ಅವಾಗ ಮೆಂಬರ್ಸ್ ತುಂಬ ಕಮ್ಮಿ ಇರೋದ್ರಿಂದ ನಾವು ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ಮಾಡೋಕ್ಕಾಗಲಿಲ್ಲ. ಸೊ ಇನ್ ದಿಸ್ ಒನ್ ವಿ ಹ್ಯಾವ್ ಟು ಗೋ ಫಾರ್ ಸೀರಿಯಸ್ ಇಶ್ಯೂಸ್ ಬಿಕಾಸ್ ಜನ ಜಾಸ್ತಿ ನೋಡ್ತಾರೆ, ಮುಂದೆ ಬೇಗ ಎಲ್ಲರಿಗೂ ಕಮ್ಯುನಿಕೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ ಆಫ್ ಯು ಗೈಸ್, ಸೆವೆಂತ್ ಅವ್ರಿಗೆ ಯೂಟ್ಯೂಬ್ಗೆ ಹೋಗೋದು ಕಷ್ಟ ಅನಿಸುತ್ತೆ ಅನ್ನೋದಾದರೆ, ಸೆವೆಂತ್ ಆ್ಯಂಡ್ ಏಯ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ನಾವು ಆ್ಯಪಲ್ಲೇ ನಮ್ಮ ಆ್ಯಪ್ ಇದೆ, ಆಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಹೇಳ್ತೀನಿ ಬೇಕಾದ್ರೆ ನಿಮಗೆ. ಸೊ ಅದ್ರ ಬಗ್ಗೆ ನಾನು ಆಮೇಲೆ ಇದೊಂದು ಪಾಠ ಒಂಚೂರು ಏನು ಕನ್ಫರ್ಮ್ ಪಾಠ ಹೇಳ್ತಿರಲ್ಲ, ಮುಗಿದ ತಕ್ಷಣ ನಿಮಗೆ ಅಲ್ಲಿ ಅದನ್ನು ಹೇಳ್ತೀನಿ. ಅದನ್ನು ನೀವು ಮಾಡಿದ್ರೆ ಇಟ್ಸ್ ಬೆಟರ್ ಒನ್ ಫಾರ್ ಅಸ್. ಓಕೆ, ಸೊ ಇಲ್ಲಿ ನಾವೇನು ಮಾಡೋಣ, ವಿಲ್ ಸ್ಟಾರ್ಟ್ ಅಪ್ ವಿತ್ ನ್ಯೂಟ್ರಿಷನ್. ಮೊದಲನೇದಾಗಿ ನ್ಯೂಟ್ರಿಷನ್ಗೆ ಹೋಗ್ಬಿಡೋಣ. ಏನಿದೆ ನ್ಯೂಟ್ರಿಷನ್ ಅಂತಂದರೆ ಹೋಗ್ಬಿಡೋಣ. ಸೊ ನ್ಯೂಟ್ರಿಷನ್, ಬಿಕಾಸ್ ಆಲ್ ಆಫ್ ದ ಸ್ಟೂಡೆಂಟ್ಸ್ ವೇರ್ ನಾಟ್ ಫ್ರಮ್ ಕಂಪ್ಲೀಟ್ಲಿ ಇಂಗ್ಲೀಷ್ ಮೀಡಿಯಮ್, ಬಿಕಾಸ್ ಎಲ್ಲರೂ ಏನಿದೆ 50-50, ಇಂಗ್ಲೀಷು ಬೇಕು ಅವ್ರು ಕನ್ನಡನೂ ಬೇಕು, ಆ ರೀತಿ ನಾನು ಪಾಠ ಹೇಳ್ತಾ ಹೋಗ್ತೀನಿ. ದ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ನ್ಯೂಟ್ರಿಷನ್ ಬರೋಣ. ಸೊ ವಿ ಆಲ್ ಈಟ್ ಫುಡ್. ಹೌದಾ, ನ್ಯೂಟ್ರಿಷನ್ ಅಂದ್ರೇನು? ವಿ ಆಲ್ ಈಟ್ ಫುಡ್. ಆಮೇಲೆ ಊಟ ಮಾಡಿದ ತಕ್ಷಣ ಎನರ್ಜಿ ಬಂದ್ಬಿಡುತ್ತಾ? ನೋ. ಊಟ ಮಾಡಿದ್ಮೇಲೆ ದ್ಯಾಟ್ ಫುಡ್ ಶುಡ್ ಬಿ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ ಆ್ಯಂಡ್ ದ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಅಬ್ಸಾರ್ಬ್ಡ್ ಬೈ ದ ಬಾಡೀಲಿ ಆ ನ್ಯೂಟ್ರಿಯೆಂಟ್ಸ್ ಏನಾಗಬೇಕು, ಅಬ್ಸಾರ್ಬ್ ಆಗ್ತಾ ಇರಬೇಕು. ಸೊ ಆದಾಗಲೇ ಮಾತ್ರ ಏನಾಗುತ್ತೆ, ದೆರ್ ಈಸ್ ವಾಟ್ ದ ಪ್ರಾಸೆಸ್ ಗೋಯಿಂಗ್ ಆನ್, ದ ಪ್ರಾಸೆಸ್ ಆಫ್ ಗೆಟಿಂಗ್ ಎನರ್ಜಿ ಈಸ್ ಗೋಯಿಂಗ್ ಆನ್. ಹೌದಾ, ಇದು ಪ್ರೊಸೆಸ್ ಆಗುತ್ತೆ. ಅದಕ್ಕೋಸ್ಕರ ವಾಟ್ ಎವರ್ ದ ಪಾಯಿಂಟ್ ಇದ್ದರೆ ಅದು ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ದ ಪ್ರಾಸೆಸ್ ಆಫ್ ಈಟಿಂಗ್ ಫುಡ್ ಆರ್ ಹ್ಯಾವಿಂಗ್ ದ ಫುಡ್ ಆರ್ ಎಲ್ಸ್ intake of food, the process of intake of food and organism should be utilization of by the body. ಹಾಗಾದರೆ ದ ನ್ಯೂಟ್ರಿಷನ್ ಈಸ್ ಅ ಪ್ರಾಸೆಸ್. ಇಟ್ಸ್ ಅ ಪ್ರಾಸೆಸ್. ಏನಿದು? ಇದೊಂದು ಪ್ರಾಸೆಸ್ಸು. ಯಾವ ಪ್ರಾಸೆಸ್ಸು? ಇಂಟೇಕ್ ಆಫ್ ಫುಡ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದ್ಯಾಟ್ ಫುಡ್. ಅದು ಎರಡೂ ಕೂಡಿರುವಂಥ ಪ್ರಾಸೆಸ್ಗೆ ಏನಂತ ಕರಿತೀವಿ ನಾವು? ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ನ್ಯೂಟ್ರಿಷನ್. ಸೊ ವಾಟ್ ಈಸ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಈಸ್ ಅ ಪ್ರಾಸೆಸ್ ಆಫ್ ಇಂಟೇಕ್ ಆಫ್ ಫುಡ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದ್ಯಾಟ್ ಫುಡ್ ಬೈ ದ ಬಾಡಿ. ಎಲ್ಲಿ? ಬೈ ದ ಬಾಡಿ. ನಮ್ಮ ದೇಹದಲ್ಲಿ ಅದೇನಾಗಬೇಕು? ಅಬ್ಸಾರ್ಬ್ ಆಗಬೇಕು. ಸೊ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ನ್ಯೂಟ್ರಿಷನ್. ಸೊ ವಾಟ್ ಈಸ್ ನ್ಯೂಟ್ರಿಷನ್? ಒನ್ಸ್ ಅಗೇನ್, ನ್ಯೂಟ್ರಿಷನ್ ಈಸ್ ಅ ಪ್ರಾಸೆಸ್ ಆಫ್ ಇಂಟೇಕ್ ಆಫ್ ಫುಡ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದ್ಯಾಟ್ ಫುಡ್ ಈಸ್ ಕಾಲ್ಡ್ ದ ಪ್ರಾಸೆಸ್ ಆಫ್ ನ್ಯೂಟ್ರಿಷನ್. ಹಾಗಾದರೆ ಇದೆಲ್ಲ ಎಲ್ಲಾಗುತ್ತೆ? ನ್ಯೂಟ್ರಿಷನ್ ಅಂದ್ವಿ, ಈಟ್ ಮಾಡಬೇಕು ಫುಡ್ಡು, ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಬೇಕಂದ್ವಿ. ಸೊ ಇವಾಗ ನಾನು ಎಕ್ಸಾಂಪಲ್ ಕೇಳ್ತೀನಿ. ಸೊ ಈ ಮೊಬೈಲು ಏನಾದರೂ ಫುಡ್ ತೊಗೊಂಡು ಡೈಜೆಷನ್ ಮಾಡ್ಕೊಳತ್ತಾ? ಇಲ್ಲ, ಇದರಲ್ಲಿ ಡೈಜೆಷನ್ ಏನೂ ಆಗೋಲ್ಲ. ಹೌದಾ? ಆಮೇಲೆ ಈ ಪೇಪರು ಇದು ಯಾವ್ದಾರು ಊಟ ಮಾಡುತ್ತಾ? ಇದ್ರ ಮೇಲೆ ಊಟ ಇಟ್ಬಿಟ್ರೆ ಆಹಾರನ ಸೇವಿಸುತ್ತಾ? ನೋ. ಆಮೇಲೆ ಟೇಬಲ್ ಇರುತ್ತೆ, ಈ ಪೆನ್ನು ಇದೇನಾದರೂ ಊಟ ಮಾಡುತ್ತಾ? ಮಾಡಲ್ಲ. ವೈ? ಬಿಕಾಸ್ ದೀಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಸೊ ನ್ಯೂಟ್ರಿಷನ್ ಅನ್ನೋ ಪ್ರೊಸೆಸರ್ ಎಲ್ಲಿರುತ್ತೆ? ನ್ಯೂಟ್ರಿಷನ್ ಅನ್ನೋ ಪ್ರೊಸೆಸ್ಸು ಇಟ್ ಶುಡ್ ಬಿ ಇನ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇವೇನಿರುತ್ತೆ? ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿರುತ್ತೆ. ಇಟ್ ಓನ್ಲಿ ಅಬ್ಸರ್ವ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹಾಗಾದರೆ ನ್ಯೂಟ್ರಿಷನ್ ಎಲ್ಲಿ ಕಂಡು ಬರುತ್ತೆ? ಇದು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಕಂಡು ಬರುತ್ತೆ. ಹಾಗಾದರೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ? ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ನಾವು ಅಂದ್ಕೊಳ್ಳೋಣ 2 ಟೈಪ್ಸ್ ಅಂತ. ಒಂದು ಪ್ಲ್ಯಾಂಟ್ಸು ಆ್ಯಂಡ್ ಆ್ಯನಿಮಲ್ಸ್. ದೀಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೌದಾ? ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹಾಗಾದರೆ ನ್ಯೂಟ್ರಿಷನ್ ಎಲ್ಲಿ ನಡೆಯುತ್ತೆ? ಲಿವಿಂಗ್ ಆರ್ಗ್ಯಾನಿಸಮಲ್ಲಿ. ಅದರಲ್ಲೂ ಎಲ್ಲಿ? ಒಂದು ಪ್ಲ್ಯಾಂಟಲ್ಲಿ, ಒಂದು ಆ್ಯನಿಮಲಲ್ಲಿ. ಹೌದಾ? ನ್ಯೂಟ್ರಿಷನ್. ಹಾಗಾದರೆ ಆ್ಯನಿಮಲ್ಸ್ ಅಂದರೆ ನಾವು ಬಂದ್ವಿ. ವಿಲ್ ಇಂಟೇಕ್ ದ ಫುಡ್ ಆ್ಯಂಡ್ ಯು ವಿಲ್ ಯುಟಿಲೈಸ್ ದ ಫುಡ್. ನಮಗೆಲ್ಲ ಗೊತ್ತಿರೋಂಥ ಪ್ರೊಸೆಸ್ಸು. ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್, ಹೌ ದ ನ್ಯೂಟ್ರಿಷನ್ ಈಸ್ ಗೋಯಿಂಗ್ ಆನ್ ಅನ್ನೋದೇ ನಮ್ಮ ಟಾಪಿಕ್ಕು. ಅದೇ ಏನು ಟಾಪಿಕ್ಕು? ನ್ಯೂಟ್ರಿಷನ್ ಆಫ್ ಪ್ಲ್ಯಾಂಟ್ಸ್ ಅನ್ನೋದು. ಹೌದಾ? ಸೊ ಕ್ಲಿಯರ್. ಸೊ ಈಗ ಪ್ಲ್ಯಾಂಟ್ಸಿಗೆ ಬಂದುಬಿಡ್ತೀನಿ ನಾನು. ದ ಪ್ಲ್ಯಾಂಟ್ಸ್, ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಈಗ ಯಾರಾದರೂ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂತಹ ಗಿಡಗಳು, ಪ್ಲ್ಯಾಂಟ್ಸ್ ಇರುತ್ತಲ್ಲ, ನೀವೇನು ಊಟ ಮಾಡ್ತೀರಾ? ಚಪಾತಿ, ಅನ್ನ, ಸಾಂಬಾರು, ರೊಟ್ಟಿ ಗಿಟ್ಟಿ ಎಲ್ಲ ಊಟ ಮಾಡ್ತೀರಾ. ಅದೇ ಊಟನ ತೊಗೊಂಡು ಹೋಗಿ ನೀವು ಪ್ಲ್ಯಾಂಟ್ಸ್ಗೆ ಏನಾದರೂ ಹಾಕಿದ್ರೆ ಅದು ಗಪ ಅಂತ ತಿನ್ನಲ್ಲ. ಅದು ನಾವು ಊಟ ಮಾಡುವಂಥ ಆಹಾರನ ತಿನ್ನಲ್ಲ. ಇಟ್ ವಿಲ್ ನಾಟ್ ಈಟ್ ದ ಫುಡ್ ವಾಟ್ ವಿ ಈಟ್. ಹೌದಾ? ನಾವೇನು ಫುಡ್ ತಿಂತೀವಲ್ಲ, ದ್ಯಾಟ್ ಫುಡ್ ಇಟ್ ಶುಡ್ ನಾಟ್ ಈಟ್. ಹೌದಾ? ಇದು ತಿನ್ನಲ್ಲ.
ಓಕೆ, ಹಾಗಾದರೆ ಇದು ತಿನ್ನುವಂಥ ಫುಡ್ ಏನು? ಅದು ತಿನ್ನುವಂಥ ಫುಡ್ಡು ಅದು ಬೇರೆ ಇರುತ್ತೆ. ಇಟ್ ವಿಲ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಹಾಗಾದರೆ ಏನು ಮಾಡುತ್ತೆ? ಇಟ್ ವಿಲ್ ಪ್ರಿಪೇರ್. ಸರ್ ನಾವು ಪ್ರಿಪೇರ್ ಮಾಡ್ತೀವಿ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಓಕೆನಾ? ಇಟ್ ವಿಲ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಇಟ್ಸ್ ಓನ್ ಫುಡ್. ಹೌದಾ? ಫುಡ್ ತನ್ನಷ್ಟಕ್ಕೆ ತಾನೇ ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಹೌದಾ? ಆ ಪ್ರೊಸೆಸ್ ಏನಂತ ಆಮೇಲೆ ಹೇಳ್ತೀನಿ ನಾನು. ಸೊ ಅದಕ್ಕೋಸ್ಕರ ಇಫ್ ಇಟ್ ಪ್ರಿಪೇರ್ಸ್ ಇಟ್ಸ್ ಓನ್ ಫುಡ್, ದ್ಯಾಟ್ಸ್ ವೈ ಪ್ಲ್ಯಾಂಟ್ಸ್ ವೇರ್ ಕಾಲ್ಡ್ ಆ್ಯಸ್ ಅಟೋಟ್ರೋಫ್ಸ್. ಹೌದಾ? ಕ್ಲಿಯರ್? ಪ್ಲ್ಯಾಂಟ್ಸ್ ವಿಲ್ ಕಾಲ್ಡ್ ಆ್ಯಸ್ ಅಟೋಟ್ರೋಫ್ಸ್. ಇದೊಂದರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕಲ್ಲಿ ನಾನು ಮಾಡ್ತೀನಿ. ಇದರ ಟಾಪಿಕಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಬಿಡಿಸಿ ಹೇಳ್ಬಿಡ್ತೀನಿ ನಾನು. ಇದೊಂದನ್ನು ಇನ್ಡೆಪ್ತಾಗಿ ಕಲಿಯೋಣ, ಬಿಕಾಸ್ ದ ಟಾಪಿಕ್ ಈಸ್ ಅಬೌಟ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಅದಕ್ಕೋಸ್ಕರ ಸೊ ಪ್ಲ್ಯಾಂಟ್ಸ್ ಏನಂತ ಕರಿತೀವಿ? ವಿ ಕಾಲ್ ಪ್ಲ್ಯಾಂಟ್ ಆ್ಯಸ್ ಆಟೋಟ್ರೋಪ್ಸ್. ವೈ ವಿ ಕಾಲ್ ದ ಪ್ಲ್ಯಾಂಟ್ಸ್ ಆಟೋಟ್ರೋಪ್ಸ್? ಬಿಕಾಸ್ ದೇ ಪ್ರಿಪೇರ್ ದೇರ್ ಓನ್ ಫುಡ್. ಪ್ಲ್ಯಾಂಟ್ಸ್ನ ನಾವು ಆಟೋಟ್ರೋಫ್ ಅಂತ ಕರಿತೀವಿ. ಯಾಕೆ ಅಂತ ಕ್ವೆಶನ್ ಕೇಳಿದ್ರೆ, ಅವು ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೋತವೆ. ಹಾಗಾದರೆ ಪ್ರಿಪೇರ್ ದೇರ್ ಓನ್ ಫುಡ್ ಅಂದ್ವಿ, ಆಟೋಟ್ರೋಫ್ಸು ಅಂದ್ರಿ. ಆಟೋ ಅಂದರೆ ನೋಡಿ, ಆಟೋ ಅಂದರೆ ಓನ್. ಆಟೋ ಅಂದ್ರೇನು? ಓನ್. ಟ್ರೋಫೋಸ್ ಅಂದರೆ ಪ್ರಿಪೇರ್ ಮಾಡೋದು. ಟ್ರೋಫೋಸ್ ಅಂದ್ರೇನು? ಅಂದರೆ ಪ್ರಿಪೇರ್, ನೀವು ಆಹಾರನ ರೆಡಿ ಮಾಡ್ಕೋಬೇಕು ಅಂದಂಗೆ. ಸೊ ದಿಸ್ ಇಸ್ ವಾಟ್ ಆಟೋಟ್ರೋಫ್ಸ್ ಮೀನ್. ಇದಾದ ನಂತರ ನಾನು ಹೋಗೋಣ ಹೌ. ಈಗ ಕ್ವಶನು ಹೌ ಇಟ್ ಪ್ರಿಪೇರ್ ಅಂತ ಕೇಳೋಣ. ಹೌ ಪ್ಲ್ಯಾಂಟ್ಸ್ ವಿಲ್ ಪ್ರಿಪೇರ್ ದ ಫುಡ್. ಹೌದಾ? ಹೆಂಗೆ ಅಂದರೆ ಅದಕ್ಕೆ ಆನ್ಸರ್ ಬರ್ತೀನಿ ಒಂದೊಂದಾಗೆ. ಮೊದಲೇ ಆನ್ಸರ್ ಏನು? ಬೈ ದ ಪ್ರಾಸೆಸ್ ಆಫ್ ವಾಟ್? ಫೋಟೋಸಿಂಥಸಿಸ್. ನಮ್ಮ ಮನೇಲಿ ಬೆಕ್ಕಿದೆ, ಕಾಡುತ್ತೆ, ಓಕೆನಾ? ಫೈನ್. ನೋಡಲ್ಲಿ ಹೆಂಗೆ ಉದುರ್ತಾ ಇದೆ, ನಾನು ಕ್ಲಾಸ್ ಹೇಳ್ತೀನಿ ಅಂತ ಇದೆ ಅದು. ಓಕೆ, ಫೈನ್. ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಹಾಗಾದರೆ ಫೋಟೋಸಿಂಥಸಿಸ್ ಅಂದರೆ ಏನಪ್ಪ? ಹಾಗಾದರೆ ಅದು ಬೇಕಲ್ವ ಇವಾಗ? ಫೋಟೋಸಿಂಥಸಿಸ್ನ ಅದು ಏನು ಮಾಡುತ್ತೆ? ಇಟ್ ವಿಲ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಹಾಗಾದರೆ ಫೋಟೋಸಿಂಥಸಿಸ್ ಅಂದ್ರೇನು? ನಾವು ಫೋಟೋಸಿಂಥಸಿಸ್ನ ಬಿಡಿಸಿ ಬರಿತೀನಿ. ಫೋಟೋ ಪ್ಲಸ್ ಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದರೆ, ಫೋಟೋ ಅಂದರೆ ಏನಪ್ಪ? ಹಾಗಾದರೆ ಫೋಟೋ ಅಂದರೆ ಇಟ್ ಈಸ್ ವಾಟ್? ಲೈಟ್. ಫೋಟೋ ಅಂದರೆ ಲೈಟ್. ನೀವು ಫೋಟೋ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಅಂದರೆ ಫ್ಲಾಶ್ ಬರುತ್ತಲ್ಲ, ಲೈಟು. ಅದು ಹಳೆಯ ಕಾಲದಲ್ಲಿ ಅದನ್ನು ಮೀನಿಂಗ್ ಹಂಗೆ ಇಟ್ಟಿದ್ದಾರೆ. ಸೊ ಇವಾಗ ಸಿಂಥಸಿಸ್ ಅಂದ್ರೇನು? ಪ್ರಿಪೇರ್, ರೆಡಿ ಮಾಡ್ಕೊಳ್ಳೋದು. ಪ್ರಿಪೇರ್ ಅಂದರೆ ರೆಡಿ ಮಾಡ್ಕೊಳ್ಳೋಂಥ ಕೆಲಸ. ಫೋಟೋ ಅಂದರೆ ಲೈಟು ಆ್ಯಂಡ್ ಸಿಂಥಸಿಸ್ ಅಂದರೆ ಪ್ರಿಪೇರ್. ಸೊ ಫೋಟೋಸಿಂಥಸಿಸ್ ಅಂದ್ರೂ ಲೈಟ್ ಪ್ರಿಪೇರ್. ಏನು ಲೈಟ್ ಪ್ರಿಪೇರ್ ಅಂದರೆ? ಸೊ ಲೈಟಿಂದ ಇಟ್ ವಿಲ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ವಿಚ್ ಒನ್? ಪ್ಲ್ಯಾಂಟ್ಸ್ ವಿಲ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಸೊ ದಿಸ್ ಪ್ರಾಸೆಸ್ನ ಇವಾಗ ನಾವೇನು ಮಾಡಬೇಕು? ಹೌ ಇಟ್ಸ್ ಗೋಯಿಂಗ್ ಆನ್ ಅಂತ ನೋಡಬೇಕು. ಸೊ ಈಗ ಅದೊಂದು ಹೇಳ್ಬಿಡ್ತೀನಿ. ಸೊ ಸಿ ಹಿಯರ್, ಇಲ್ಲಿ ಇದು ಇಟ್ಸ್ ಅ ಅರ್ತ್ ಸರ್ಫೇಸ್. ಇದಾದಮೇಲೆ ಇದು ನೋಡಿ, ನನಗೆ ನಿಮ್ಮಂಗೆ ಚಿತ್ರ ಬಿಡ್ಸೋಕ್ಕೆ ಬರಲ್ಲ. ಓಕೆ, ಇದು ನಿಮ್ಮ ಪ್ಲ್ಯಾಂಟ್ ಅಂತ ಅಂದ್ಕೊಳ್ಳೋಣ. ದಿಸ್ ಇಸ್ ವಾಟ್ ಯುವರ್ ಪ್ಲ್ಯಾಂಟ್. ಹೌದಾ? ಸೊ ಇಲ್ಲಿ ಕೆಳಗಡೆ ಏನಿರುತ್ತೆ? ದೇರ್ ಆರ್ ರೂಟ್ ಪಾರ್ಟ್. ಇದೇನಿದು? ರೂಟ್ ಪಾರ್ಟ್. ಕ್ಲಿಯರ್ ಆಯಿತಾ? ಸೊ ಇದು ಸ್ಟೆಮ್ ಪಾರ್ಟ್, ನಮ್ಗೆ ಗೊತ್ತಿದೆ ಎಲ್ಲರಿಗೂ. ಆ್ಯಂಡ್ ದಿಸ್ ಇಸ್ ವಾಟ್? ಲೀಫ್ ಪಾರ್ಟ್. ಇದು ಲೀಫ್ ಪಾರ್ಟ್. ಸೊ 3 ಸಿಕ್ಕು ನಿಮಗೆ. ಹೌದಾ? ಸೊ ಇವಾಗ ನೀವು ಆಹಾರ ತಂದು ದ ಫುಡ್, ಇಫ್ ಯು ಕೀಪ್ ಎ ಫುಡ್ ಆನ್ ದ ಸರ್ಫೇಸ್ ಆಫ್ ಅರೌಂಡ್ ದ ಸ್ಟೆಮ್ ಆಫ್ ದ ಟ್ರೀ, ವಿಲ್ ಇಟ್ ಅಬ್ಸಾರ್ಬ್? ನೋ, ಇಟ್ ವಿಲ್ ನಾಟ್ ಅಬ್ಸಾರ್ಬ್. ಹೌದಾ? ಸೊ ಅಬ್ಸಾರ್ಬ್ ಮಾಡ್ಕೋಬೇಕು ಅಂದರೆ ಇಟ್ ವಿಲ್ ಅಬ್ಸಾರ್ಬ್ ವಾಟರ್. ನೀವು ಅದಕ್ಕೆ ನೀರು ಹಾಕಿದ್ರೆ ಮಾತ್ರ ಅದು ಬೆಳೆಯುತ್ತೆ. ಹೌದಾ? ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಹೌದಾ? ಸೊ ವಿ ಹ್ಯಾವ್ ಟು ಆ್ಯಡ್ ವಾಟರ್ ಆ್ಯಂಡ್ ಫರ್ಟಿಲೈಸರ್ ಟು ಇಟ್. ಸೊ ಇಫ್ ಯು ಆ್ಯಡ್ ಅ ವಾಟರ್ ಹಾಕಿದ ತಕ್ಷಣ ಇಂಗುತ್ತಲ್ಲ, ಅದೆಲ್ಲಿ ಬರುತ್ತೆ? ಕೆಳಗಡೆ ಬರುತ್ತಾ? ಇಲ್ಲೇನಿರುತ್ತೆ? ವಾಟರ್ ಇರುತ್ತೆ ಪೂರ್ತಿ ಭಾಗದಲ್ಲಿ. ದೇರ್ ಇಸ್ ಅ ವಾಟರ್. ಸೊ ವಾಟರ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ರೂಟ್. ಓಕೆ, ಅಬ್ಸಾರ್ಬ್ ಆಯಿತು. ಎಲ್ಲಿ ಕಳಿಸುತ್ತದು? ಇಟ್ ವಿಲ್ ಸೆಂಡ್ ಇಟ್ ಟು ಲೀಫ್ ಪಾರ್ಟ್. ಯಾಕೆ ಅಂತ ಕೇಳಿದ್ರೆ ಉದಾಹರಣೆ ಕೊಡ್ತೀನಿ ಒಂದು. ನಿಮ್ಮ ಮನೆಯಲ್ಲಿ ರೇಷನ್ ತೊಗೊಂಬರ್ತಾರಲ್ಲ, ಅಂಗಡಿಗೆ ಹೋಗಿ ಅಕ್ಕಿ, ಸಕ್ಕರೆ, ಗೀಕರೆ, ಅದು ಇದು ರವೆ ಇವೆಲ್ಲ ತೊಗೊಂಬರ್ತಾರೆ. ತೊಗೊಂಬಂದು ಎಲ್ಲಿಡ್ತಾರೆ ಅದನ್ನು? ರೇಷನನ್ನು ಹಾಲಲ್ಲಿ ಇಡ್ತಾರಾ? ಟ್ರೆಸರಿಲಿ ಇಡ್ತಾರಾ? ನೋ, ಇಟ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ವೇರ್? ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಕಿಚನ್. ಅಡುಗೆ ಮನೇಲಿ ಹೋಗಿ ಇಡ್ತಾರೆ. ಹೌದಾ? ಸೊ ಅದೇ ರೀತಿ. ಸೊ ಇದು ರಾ ಮೆಟೀರಿಯಲ್. ಇವಾಗ ಅದಕ್ಕೆ ಬೇಕಾದಂಥ ಫುಡ್ಡು ಇದನ್ನೆಲ್ಲಿ ಇಡುತ್ತದು? ತೊಗೊಂಡೋಗಿ ಅಡುಗೆ ಮನೇಲಿ ಇಡುತ್ತೆ. ಸೊ ದ ಲೀವ್ಸ್ ಆರ್ ಫುಡ್ ಫ್ಯಾಕ್ಟರೀಸ್ ಬಿಕಾಸ್ ದೇ ಪ್ರಿಪೇರ್ ಅ ಫುಡ್. ಈಗ ಪ್ಲ್ಯಾಂಟಲ್ಲಿ ಫುಡ್ ಎಲ್ಲಿ ಪ್ರಿಪೇರ್ ಆಗುತ್ತೆ ಅಂತ ಕೇಳಿದ್ರೆ, ಇಟ್ ಈಸ್ ಇನ್ ಅ ಲೀಫ್ ಪಾರ್ಟ್ ಬಿಕಾಸ್ ಇಟ್ ಇಸ್ ಅ ಫುಡ್ ಫ್ಯಾಕ್ಟ್ರಿ. ನೆನಪಿರುವಳಿ ಕ್ವೆಶನ್ನ. ವಾಟ್ ಆರ್ ದ ಫುಡ್ ಫ್ಯಾಕ್ಟ್ರೀಸ್ ಅಂತ ಕೇಳಿದ್ರೆ ಏನಂತ ಹೇಳಬೇಕು? ದ ಪ್ಲ್ಯಾಂಟ್, ಇದು ಲೀಫ್. ಫುಡ್ ಫ್ಯಾಕ್ಟ್ರಿ ಅಂದರೆ ದ್ಯಾಟ್ ಈಸ್ ವಾಟ್? ಲೀಫ್ ಪಾರ್ಟ್ ಈಸ್ ಅ ಫುಡ್ ಫ್ಯಾಕ್ಟ್ರಿ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್. ಫುಡ್ ಫ್ಯಾಕ್ಟ್ರೀಸ್. ವಿಚ್ ಆರ್ ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ ಅಂದರೆ ಇಟ್ ಇಸ್ ಅ ಲೀಫ್.
ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ, ಫುಡ್ ಫ್ಯಾಕ್ಟ್ರೀಸ್ ಹೋದ್ವಿ. ಹಾಗಾದರೆ ನಿಮ್ಮ ಫೋಟೋಸಿಂಥಸಿಸ್ಗೆ ಏನಾಯಿತು, ಫಸ್ಟ್ ದೇರ್ ಇಸ್ ಅ ವಾಟರ್. ಈ ವಾಟರ್ನ ಅಬ್ಸರ್ವ್ ಮಾಡಿ ಪ್ಲಾಂಟಿಗೆ ಕಳಿಸ್ತು. ಅಡುಗೆ ರೆಡಿ ಆಗುತ್ತಾ? ಇಲ್ಲ, ಇನ್ನೂ ಕೆಲಸ ಬಾಕಿ ಇದೆ. ಸೊ ಇಟ್ ನೀಡ್ ಅ ಗ್ಯಾಸ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್. ಫಸ್ಟ್ ಒಂದು ಬೇಕಾಗಿತ್ತೇನು, ವಾಟರ್ ಸಿಕ್ತು, ಓಕೆನಾ, ವಾಟರ್ ತೊಗೊಂಡ್ವಿ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿರುತ್ತೆ? ಅದೇನು ಭೂಮಿ ಒಳಗಡೆ ಇರುತ್ತಾ? ನೋ, ಇಟ್ ಈಸ್ ಇನ್ ದ ಅಟ್ಮಾಸ್ಫಿಯರಲ್ಲಿ, ಅಂದರೆ ಹೊರಗಡೆ ಗಾಳಿಲಿರುತ್ತೆ. ಓಕೆ, ಅಟ್ಮಾಸ್ಫಿಯರಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ನ ಲೀಫ್ ಪಾಟು ಡೈರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅದು ಹೇಗೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಓಕೆ, ಸೊ ವಾಟರ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಆಯಿತು. ಆಮೇಲೆ ಇಟ್ ನೀಡ್ಸ್ ಅ ಲೈಟ್. ಆಗಲೇ ಅಂದಿದ್ದೀವಲ್ಲಪ್ಪ ನಾವು, ಲೈಟ್ ಎನರ್ಜಿ. ಅದನ್ನು ಕೂಡ ಪ್ಲ್ಯಾಂಟ್ಸಲ್ಲಿ ಲೀಫ್ ಪಾರ್ಟು ಅಬ್ಸರ್ವ್ ಮಾಡ್ಕೊಳತ್ತೆ. ಹೇಗೆ ನಿಮಗೆ ಅಡುಗೆ ಮಾಡೋಕ್ಕೆ ಬೆಂಕಿ ಬೇಕು, ಲೈಕ್ ಹೀಟ್ ಬೇಕಲ್ವಾ, ಅದೇ ರೀತಿ ಇಟ್ ನೀಡ್ಸ್ ಅ ಲೈಟ್ ಎನರ್ಜಿ ಟು ಆ್ಯಸ್ ಎ ಎನರ್ಜಿ. ಇಟ್ ಅಬ್ಸರ್ವ್ ಡೈರೆಕ್ಟ್ಲಿ ಫ್ರಮ್ ದ ಸನ್ಲೈಟ್. ಹೌದಾ, ಸನ್ಲೈಟಿಂದ ಅದನ್ನು ಡೈರೆಕ್ಟಾಗಿ ತೊಗೊಳುತ್ತೆ. ನೀವು ಮನೆಗೆ ಹೋಗಿ ಮತ್ತು ಅಲ್ಲಿ ಪಕ್ಕದಲ್ಲಿ ಲೀಫ್ ಪಾರ್ಟಿಗೆ ಹೋಗಿ ಟಾರ್ಚ್ ಹಿಡಿರೋದು ಯಾವುದೇ ರೀತಿಯಾಗಿ ಅದನ್ನು ಅಬ್ಸರ್ವ್ ಮಾಡಲ್ಲ. ಇಟ್ ವಿಲ್ ನಾಟ್ ಅಬ್ಸರ್ವ್ ದ ಟಾರ್ಚ್ ಲೈಟ್. ಇಟ್ ನೀಡ್ಸ್ ಅ ಎನರ್ಜಿ ಫ್ರಮ್ ದ ಸನ್ಲೈಟ್ ಇಟ್ ಸೆಲ್ಫ್. ಓಕೆ, ಸೊ ಅದಕ್ಕೋಸ್ಕರ ನಾವು ಫೋಟೋ ಅಂತ ಕರೆದ್ವಿ. ಹಾಗಾದರೆ 2 ಸಿಕ್ತು. ಇದರಿಂದ ಏನಾಗುತ್ತೆ, ಫ್ರಮ್ ದಿಸ್ ಪ್ರಾಸೆಸ್ ಇಟ್ ವಿಲ್ ಪ್ರಿಪೇರ್ ಅ ಕಾರ್ಬೋಹೈಡ್ರೇಟ್. ಏನು ಪ್ರಿಪೇರ್ ಮಾಡುತ್ತೆ? ಕಾರ್ಬೋಹೈಡ್ರೇಟ್. ಸೊ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಇಟ್ಸ್ ಫುಡ್. ಯಾವುದ್ರದ್ದು? ಪ್ಲ್ಯಾಂಟಿಗಿರೋ ಫುಡ್ ಯಾವುದು? ಇಟ್ ಈಸ್ ಅ ಪ್ಲ್ಯಾಂಟ್ ಫುಡ್ ವಿಚ್ ಇಸ್ ಕಾಲ್ಡ್ ಆಸ್ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಈಸ್ ಅ ಪ್ಲ್ಯಾಂಟ್ ಫುಡ್. ಓಕೆ, ಹಾಗಾದರೆ ಕಾರ್ಬೋಹೈಡ್ರೇಟ್ ಈಸ್ ಅ ಪ್ಲ್ಯಾಂಟ್ ಫುಡ್. ಹಾಗಾದರೆ ಹೆಂಗೆ ಪ್ರಿಪೇರ್ ಆಗುತ್ತೆ ಅಂತ ಒಂದು ರಿಯಾಕ್ಷನ್ ನೋಡ್ಬಿಡ್ತೀನಿ, ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿಬಿಡೋಣ. ಇವತ್ತಿನ ಕ್ಲಾಸ್ನ ಇಲ್ಲಿ ಮುಗಿಸೋಣ. ಓಕೆನಾ? ಫಸ್ಟ್ ಪಾಯಿಂಟ್, ವಿ ನೀಡ್ ವಾಟರ್ ಬರೆದು ಬಿಡ್ತೀನಿ. ಹೌದಾ, ಎಲ್ಲಿಂದ ಸಿಗುತ್ತಿದ್ದು? ಅದನ್ನ ಆಮೇಲೆ ಹೇಳ್ತೀನಿ. ಇಟ್ ನೀಡ್ಸ್ ಅ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ? ಸೊ ಇಫ್ ಬೈ ದ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಟ್ ವಿಲ್ ಅಬ್ಸಾರ್ಬ್ ಇಟ್ ವಿಲ್ ಸೆಂಡ್ ಇಟ್ ಟು ಲೀಫ್ ಪಾರ್ಟ್, ಆ್ಯಂಡ್ ಇನ್ ದ ಲೀಫ್ ಪಾರ್ಟ್ ಇಟ್ ವಿಲ್ ಗೆಟ್ sunlight. Similarly, in presence of chlorophyll. ಈ ಸನ್ಲೈಟ್ ಎಲ್ಲಿಂದ ಸಿಗುತ್ತೆ? ಇಲ್ಲಿಂದ ಸಿಗುತ್ತೆ. ಕ್ಲೋರೋಫೈಟ್ ಆಯಿತಾ? ಸೊ ಇಟ್ ವಿಲ್ ಪ್ರಿಪೇರ್ ಇಟ್ಸ್ ಫುಡ್, ದಟ್ ಈಸ್ ಕಾಲ್ಡ್ ಕಾರ್ಬೋಹೈಡ್ರೇಟ್ by the photosynthesis process, and oxygen gas is liberated or else released to the atmosphere. ಈ ಪ್ರೊಸೆಸ್ ಆಯಿತಾ? ಸೊ ಇದನ್ನು ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಫೋಟೋಸಿಂಥಸಿಸ್. ಹಾಗಾದರೆ ವಾಟರ್ ಎಲ್ಲಿಂದ ಅಬ್ಸಾರ್ಬ್ ಆಯಿತು? ವಾಟರ್ ವಾಸ್ ಅಬ್ಸಾರ್ಬ್ಡ್ ಫ್ರಮ್ ರೂಟ್ ಪಾರ್ಟ್. ಕಾರ್ಬನ್ ಡೈಆಕ್ಸೈಡ್ ಈಸ್ ಅಬ್ಸಾರ್ಬ್ಡ್ ಫ್ರಮ್ ಲೀಫ್. ಲೀಫಲ್ಲಿ ಎಲ್ಲಿಂದ? ಫ್ರಮ್ ಲೀಫ್. ಇಟ್ ಈಸ್ ಬಿಕಾಸ್ ಆಫ್ ಲೈಕ್ ವಾಟ್ ಇಟ್ ಕಾಲ್ಡ್ ಆಸ್ ಸ್ಟೊಮ್ಯಾಟಾ ಇಂದನಾಗುತ್ತೆ. ಇಟ್ ಅಬ್ಸಾರ್ಬ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸ್ಟೊಮ್ಯಾಟಾ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸನ್ಲೈಟ್ ಎಲ್ಲಿಂದ ಅಬ್ಸಾರ್ಬ್ ಆಯಿತು? ಬೈ ದ ಕ್ಲೋರೋಫಿಲ್. ಓಕೆನಾ? ರೂಟ್ ಏನು ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಅ ವಾಟರ್ ಟು ದ ಪ್ಲ್ಯಾಂಟ್ ಆರ್ ಎಲ್ಸ್ ಲೀಫ್ ಪಾರ್ಟ್ ಫಾರ್ ಅ ಫೋಟೋಸಿಂಥಸಿಸ್. Carbon dioxide is absorbed by the leaf part, from the stomata. And similarly, chlorophyll will absorb the sunlight for a photosynthesis. Photon absorb ಮಾಡೋದು ಯಾವುದು? Chlorophyll. By this reaction, it will produce what? Carbohydrate. It is the food of plant. Where it is prepared? In a leaf part. So, and it releases oxygen. So, this is what equation. It is what? Equation. ನೋಡಿ ಬರೀತೀನಿ. Equation of photosynthesis. Clear ಆಯ್ತಾ? Equation of photosynthesis. ಇದು water plus carbon dioxide in presence of sunlight and chlorophyll, it produces a carbohydrate and oxygen. This is equation of photosynthesis. So ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದಿನ ಟಾಪಿಕ್ನ ನೋಡೋಣ. ಓಕೆನಾ? ಸೊ ನಿಮಗೆ ಹೆಚ್ಚಿನ ವಿಡಿಯೋಗಳು ಲೈಕ್ ಇದಕ್ಕಿಂತನೂ ಡೀಪಾಗಿ ಹೇಳಿರುವಂಥ ವಿಡಿಯೋ, ಕ್ವೆಶನ್ ಆನ್ಸರ್ಸ್ ಏನೇನು ಬೇಕು, ಕ್ವೆಶನ್ ಆನ್ಸರ್ಸು, ಟ್ರಿಕ್ಸು ಇಲ್ಲಿ ಬರಿತೀನಿ ನೋಡಿ. ಇಲ್ಲಿ ಬರೀತೀನಿ ನೋಡಿ. ನಿಮಗೇನು ಬೇಕು? ಕ್ವೆಶನ್ ಆನ್ಸರ್ಸ್ ಬೇಕಾ?
ಹೌದು ಬೇಕು ಸರ್ ಅಂತ ಅನ್ಬೋದು. ಓಕೆ, ಈ ವಿಡಿಯೋ ಒಂದು ವೇಳೆ ಇಲ್ಲಿ ಸಿಗಲಿಲ್ಲ ಅಂದರೆ ಮತ್ತೆ ಬೇಕಲ್ಲ, ಎಲ್ಲರೂ ನೋಡ್ಬೇಕಲ್ಲ, ಆಮೇಲೆ ಹೋಗ್ಬಿಟ್ಟು ವಿಡಿಯೋಸ್ ಬೇಕು, ಸೊ ವಿಡಿಯೋಸ್ ಬೇಕು ಸರ್. ಆಮೇಲೆ ಕ್ವೆಶನ್ ಆನ್ಸರ್ ಆಯಿತು, ಟ್ರಿಕ್ ಫ್ಲೋ ಚಾರ್ಟ್ ಒಂದು ಪಾಯಿಂಟ್ ಹೇಳೋಣ. ಫ್ಲೋ ಚಾರ್ಟಿಂದ ನಾವು ಇಡೀ ಟಾಪಿಕ್ನ ಸಿಂಪಲ್ಲಾಗಿ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ಫ್ಲೋ ಚಾರ್ಟ್ ಏನು ಫ್ಲೋ ಚಾರ್ಟ್ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಇಡೀ ಟಾಪಿಕ್ನ ಬೇಗ ನೆನ್ಪಿಟ್ಕೊಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಈ ಎಲ್ಲ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಆ್ಯಂಡ್ ಇಲ್ಲಿ ಹೇಳಿರುವಂಥ ವಿಡಿಯೋನು ನಿಮಗೆ ಬೇಕು ಅಂತಂದರೆ ಯು ಹ್ಯಾವ್ ಟು ಡೌನ್ಲೋಡ್ ಲಾಟ್ ಆ್ಯಪ್, LOT ಲಾಟ್ ಆ್ಯಪ್ ಅಂತ. ಲಾಟ್ ಅಂದ್ರೇನು ಲೋಕಲ್ ಟ್ಯಾಲೆಂಟ್ಸ್ ಅಂತ ಆ್ಯಪ್ ಇದೆ. ನೀವು ಬೇಕಾದರೆ ಪ್ಲೇಸ್ಟೋರಲ್ಲಿ ಹೋಗಿ ಲೋಕಲ್ ಟ್ಯಾಲೆಂಟ್ಸ್ ಅಥವಾ ಲಾಟ್ ಅಂತ ಹೊಡೆದ್ರೆ ಈ ರೀತಿ ಸಿಂಬಲ್ ಇರುವಂಥ ಒಂದು ಆ್ಯಪ್ ಬರುತ್ತೆ. ಲಾಟ್ ಅಂತ ಯೆಲ್ಲೋ ಕಲರಲ್ಲಿರುವಂಥ ಆ್ಯಪ್ ಬರುತ್ತೆ. ಇಫ್ ನಮಗೆ ಅಷ್ಟೊಂದು ಕಷ್ಟ ಆಗುತ್ತೆ ಸರ್ ಅನ್ನೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆ ಆ್ಯಪಿನ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಮ್ಮ ನೆಕ್ಸ್ಟ್ ಈ ವಿಡಿಯೋಗಳೆಲ್ಲ ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಇಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ಓಕೆನಾ. ಆಮೇಲೆ ಬೇರೆ ಬೇರೆ ವಿಡಿಯೋಗಳು, ಇಂಥ ವಿಡಿಯೋಗಳನ್ನೂ ಕೂಡ ನಾನು ಹಾಕ್ತಾ ಇರ್ತೀನಿ. ಆ ಆ್ಯಪ್ನ ನಿಮ್ಮ ಹತ್ರ ಇಟ್ಕೊಳ್ಳಿ, ಅನ್ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮಗೆ ಯಾವಾಗ ಸಿಗುತ್ತೋ ಅಂತ ನಾವು ಹೇಳೋಕ್ಕೆ, ಲೈಕ್ ಅನ್ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ನೋಟಿಫಿಕೇಷನ್ ಬರಬೇಕಲ್ವಾ, ಬರೋದಿಲ್ಲ. ಅದಕ್ಕೋಸ್ಕರ ಲಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಿಗಾಗಿ. ಆ್ಯಂಡ್ ದ ಫ್ಲೋ ಚಾರ್ಟ್ ಆ್ಯಂಡ್ ಟ್ರಿಕ್ಸ್, ಇವೆಲ್ಲ ಟ್ರಿಕ್ಸ್ ಹೇಳೋದಕ್ಕೆ ನೀವು ವಿಡಿಯೋ ನೋಡಬೇಕು ಅಂದರೆ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಲಾಟ್ ಅಂತ ಡಿಸ್ಕ್ರಿಪ್ಷನಲ್ಲಿದೆ. ಕೆಳಗಡೆ ಒಂದು ಏರೋ ಮಾರ್ಕ್, ನಮ್ಮ ವಿಡಿಯೋ ಕೆಳಗಡೆ ಈ ರೀತಿ ಒಂದು ಏರೋ ಮಾರ್ಕ್ ಇದೆ ನೋಡಿ, ಹಿಂಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಇದೆ. ನಿಮಗೆ ಲಿಂಕ್ ಸಿಗಲಿಲ್ಲ ಅಂದರೆ ಸೀದಾ ಪ್ಲೇಸ್ಟೋರ್ಗೆ ಹೋಗಿ ಲಾಟ್ ಅಥವಾ ಲೋಕಲ್ ಟ್ಯಾಲೆಂಟ್ಸ್ ಅಂತ ಹೊಡೀರಿ, ಇಂಥದ್ದು ಐಕಾನ್ ಬರುತ್ತೆ ಯೆಲ್ಲೋ ಕಲರ್ಲಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಬೈ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.